ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡೆಯೋಕ್ಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇಲ್ಲಿಂದ ರಿಕ್ರೂಟ್ಮೆಂಟ್ ಆಫ್ 250 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜನರಲಿಸ್ಟ್ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ರೆಫರೆನ್ಸ್ ನಂಬರು 812024. ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಈಸ್ ಎ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನಿ wholly owned by Government of India with a gross premium of about 17,644 crores. The company processes to recruit young and dynamic candidates for its officers all over India. For its recruitment, in generalist applications are invited from eligible Indian citizens for the post of administrative officer scale 1. ವೇಕೆನ್ಸೀಸ್ 250 ಅಂತಿದೆ. ರಿಸರ್ವೇಷನ್ ಆಫ್ ವೇಕೆನ್ಸೀಸು ನೋಡಿ, ಕ್ಯಾಟಗರಿ ವೇಕೆನ್ಸೀಸು ಎಸ್ ಸಿಗೆ 37, ಎಸ್ ಟಿಗೆ 20, ಒ ಬಿ ಸಿಗೆ 67, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗೆ 24, ಅನ್ರಿಸರ್ವ್ಡ್ಗೆ 102, ಟೋಟಲು 250 ಇದೆ. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಗೆ ಇಲ್ಲಿ ರಿಸರ್ವೇಷನ್ಸ್ ಪೋಸ್ಟ್ಸು ತಾವು ನೋಡ್ಕೋಬೇಕು. ಆದಮೇಲೆ ಇದು ಇನ್ಶೂರೆನ್ಸ್ ಕಂಪ್ನಿಯಾಗಿ ಮೊನ್ನೆ ಒಂದು ಸತಿ ಕಾಲ್ ಮಾಡಿದರು, ಬಟ್ ಮತ್ತೆ ಇದು ಆಫೀಸರ್ ಸ್ಕೇಲ್ 1ಗೆ ಕಾಲ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ಕಂಡೀಷನ್ಸು ನೋಡಿ, ತಾವು ನೋಡ್ಕೋಬೇಕು. ಎಲಿಜಿಬಿಲಿಟಿ ಕಂಡೀಷನ್ಸು ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ನು ಕ್ಯಾಂಡಿಡೇಟ್ ಮಸ್ಟ್ ಪ್ರೊಸೆಸ್ ಸರ್ಟಿಫಿಕೇಟ್ ಇನ್ ಪ್ರೂಫ್ ಆಫ್ ಪಾಸಿಂಗ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆ್ಯಸ್ ಆನ್ 31/12/2023. ದಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಈಸ್ degree with 60% marks, 55% for SC/ST category from recognized university or any equivalent qualification recognized as such by central government. ಎನಿ ಡಿಗ್ರಿ ಆಗಿರ್ಬೋದು, 60% ಇರಬೇಕು, SC/STಗೆ 55% ಆಗಿರಬೇಕು, ತಾವು ನೋಡ್ಕೋಬೇಕು. ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಈಸ್ ಎ ಮಸ್ಟ್. ನೋಡಿ, ಏಜ್ ಕಂಡೀಷನ್ಸ್ ಇದೆ. ಏಜು 21ರಿಂದ 30 ವರ್ಷ ಇದೆ, ತಾವು ನೋಡ್ಕೋಬೇಕು. ಆನಂತರ ರಿಸರ್ವೇಷನ್ಗೆ ಯಾವ ರೀತಿ ರಿಲ್ಯಾಕ್ಸೇಷನ್ ಇದೆ ಅಂತ 5 ವರ್ಷ, 3 ವರ್ಷ, 10 ವರ್ಷ ತಾವು ನೋಡ್ಕೋಬೇಕು. ಎಸ್ ಸಿಗೆ 5 ವರ್ಷ ಇರುತ್ತೆ, ಒ ಬಿ ಸಿಗೆ 3 ವರ್ಷ ಇರುತ್ತೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಗೆ 10 ವರ್ಷ ಇರುತ್ತೆ. ಬೇರೆ ಎಕ್ಸ್ ಸರ್ವಿಸ್ಮನ್ಗೆ 5 ಇಯರ್ಸು, ಡಿಫೆನ್ಸ್ ಸರ್ವಿಸು ಇದೆಲ್ಲ ನೋಡ್ಕೋಬೇಕು. ವಿಡೋಸ್ಗೆ 9 ವರ್ಷ ಇದೆ, ತಾವು ನೋಡ್ಕೋಬೇಕು. ಡೆಫಿನೇಷನ್ ಆಫ್ ಎಕ್ಸ್ ಸರ್ವಿಸ್ಮೆನ್, ಇದು ಎಕ್ಸ್ ಸರ್ವಿಸ್ಮೆನ್ದು ಡೀಟೇಲ್ ಕೊಟ್ಟಿದ್ದಾರೆ, ನಾನು ಓದೋಕ್ಕೆ ಹೋಗೋದಿಲ್ಲ, ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಡೆಫಿನೇಷನ್ ಆಫ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸು ಅದು ತಾವು ನೋಡ್ಕೋಬೇಕು. ಸೆಲೆಬ್ರಿ ಪ್ಯಾಲಸ್ಸು, ಡಾರ್ಫಿಸಮ್ಮು, ಮಸ್ಕ್ಯುಲರ್ ಡೆಸ್ಟ್ರೋಪಿ, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸು, ವಿಜುವಲ್ ಇಂಪೈರ್ಮೆಂಟು, ಬ್ಲೈಂಡ್ನೆಸ್ಸು, ಲೋ ವಿಷನ್ನು, ಹಿಯರಿಂಗ್ ಇಂಪೇರ್ಡು, ಡೆಫು, ಹಾರ್ಡ್ ಆಫ್ ಹಿಯರಿಂಗು ಇದು ನೋಡ್ಕೋಬೇಕು. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ತಾವು ನೋಡ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ರಿಸರ್ವೇಷನ್ ಫಾರ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಯಾವ ರೀತಿ ಕಂಡೀಷನ್ಸ್ ಅಂತ ತಾವು ನೋಡ್ಕೋಬೇಕು. ಅಪ್ಲಿಕೇಶನ್ ಫೀ, ಸರ್ವಿಸ್ ಚಾರ್ಜು ನೋಡಿ ಇಲ್ಲಿದೆ. ದಿ ಅಪ್ಲಿಕೆಂಟ್ ಶಾಲ್ ರಿಕ್ವೈರ್ಡ್ ಟು ಪೇ ಅಪ್ಲಿಕೇಶನ್ ಫೀ, ಸರ್ವಿಸ್ ಚಾರ್ಜಸ್ ಈಸ್ ಇಂಡಿಕೇಟೆಡ್ ಬಿಲೋ. ನೋಡಿ, ಆಲ್ ಅಪ್ಲಿಕೆಂಟ್ಸ್ ಅದರ್ ದ್ಯಾನ್ SC/ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಪರ್ಮನೆಂಟ್ ಎಂಪ್ಲಾಯೀಸ್ ಆಫ್ ಅವರಿಗೆ 1000 ರೂಪಾಯಿ ಇರುತ್ತೆ, ಪ್ಲಸ್ಸು ಅಪ್ಲಿಕೇಶನ್ ಫೀ ಇನ್ಕ್ಲೂಡಿಂಗ್ ಸರ್ವಿಸ್ ಚಾರ್ಜಸ್ ಪ್ಲಸ್ GST ಅಪ್ಲಿಕೇಬಲ್ಲು. SC/ST ಪರ್ಸನ್ಸು ಬೆಂಚ್ ಮಾರ್ಕ್ ಡಿಸಬಿಲಿಟಿಗೆ 250 ರೂಪೀಸು ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಇದೆ ನೋಡಿ, ಲಾಸ್ಟ್ ಡೇಟ್ ಬಂದು 23 ಜನವರಿ 2024 ತನಕ ಇರುತ್ತೆ. ಅಪ್ಲಿಕೇಶನ್ ಪ್ರೊಸೀಜರ್ ಇದೆ, ಸೆಲೆಕ್ಷನ್ ಪ್ರೊಸೀಜರ್ ಇದೆ, ತಾವು ನೋಡ್ಕೋಬೇಕು. ನೇಮ್ ಆಫ್ ದಿ ಟೆಸ್ಟ್ಸು, ರಿಸೈನಿಂಗು, ಇಂಗ್ಲೀಷ್ ನಾಲೆಡ್ಜು, ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು, ಕಂಪ್ಯೂಟರ್ ಲಿಟ್ರಸಿ ನೋಡಿ 200 ಮಾರ್ಕ್ಸ್ಗಿರುತ್ತೆ. ಕಾಂಪೋಸಿಟ್
ಟೈಮ್ ಆಫು 2 ಅವರ್ಸ್ಗೆ ಇರುತ್ತೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಡೌನ್ಲೋಡಿಂಗ್ ಆಫ್ ಕಾಲ್ ಲೆಟರ್ ನೋಡ್ಕೋಬೇಕು. ರಿಪೋರ್ಟಿಂಗ್ ಆಫ್ ಎಕ್ಸಾಮಿನೇಷನ್ ಸೆಂಟರು ಅದು ನೋಡ್ಕೋಬೇಕು. ವೆರಿಫಿಕೇಷನ್ಸು, ಇಂಟರ್ವ್ಯೂ, ಬಯೋಮೆಟ್ರಿಕ್ ವೆರಿಫಿಕೇಷನ್ಸ್. ಆದ್ಮೇಲೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ತುಂಬ ಪೇಜಸ್ ಇರೋದ್ರಿಂದ ಜಸ್ಟ್ ತಮ್ಮ ಪ್ರೊಬೇಷನ್ ಪೀರಿಯಡ್ ಇದೆ. ಸೆಲೆಕ್ಷನ್ ಆದಮೇಲೆ ಗ್ಯಾರಂಟಿಡ್ ಬಾಂಡ್ ಕೊಡಬೇಕಾಗುತ್ತೆ, ನೋಡ್ಕೊಳ್ಬೇಕು. ಎಮಾಲ್ಮೆಂಟ್ಸ್ ಬೆನಿಫಿಟ್ಸ್ ನೋಡಿ, 50,925 ಮೂಲ ವೇತನ ಇರುತ್ತೆ. ಟೋಟಲಿ 88,000 ಅಂತ 88,000 ಅಂತ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟು ಮೆಟ್ರೋಪಾಲಿಟನ್ ಸಿಟಿ ಸೆಂಟರ್ಸಲ್ಲಿ ತಾವು ನೋಡ್ಕೋಬೇಕು. ಅದರ್ ರೂಲ್ಸ್ ಆದಮೇಲೆ ಅಪ್ಲಿಕೇಶನ್ ಪ್ರೊಸೀಜರು ನೋಡಿ, ಹೌ ಟು ಅಪ್ಲೈ ಯಾವ ರೀತಿ ಕೊಟ್ಟಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬಿಫೋರ್ ದ ರಿಜಿಸ್ಟ್ರೇಷನ್. ಇದೆಲ್ಲ ತಾವು ರೆಡಿ ಮಾಡಿ ಇಟ್ಕೊಂಡಿದ್ದು. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇದೆ. ಕ್ಯಾಂಡಿಡೇಟ್ಸ್ ಟು ಬಿ ಗೋ ರಿಕ್ರೂಟ್ಮೆಂಟ್ ಸೆಕ್ಷನ್ ಅಪ್ಲೈ ಆನ್ಲೈನಲ್ಲಿ ಮಾಡಬೇಕಾಗುತ್ತೆ. ಪೇಮೆಂಟ್ ಆಫ್ ಫೀ ಆನ್ಲೈನ್ ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಬೇಕು ಅಂತ. ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಆಫ್ ದಿ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸು ಕೇಳಿದ್ದಾರೆ. ಫೋಟೋಗ್ರಾಫ್ ಇಮೇಜ್ ಕೇಳಿದ್ದಾರೆ. ಯಾವ ರೀತಿ ಸ್ಕ್ಯಾನ್ ಮಾಡಿ ಎಷ್ಟು KB ಇಮೇಜು ಅದರದ್ದು MB ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಸೆಂಟರು ಲಿಸ್ಟ್ ಆಫ್ ಟೆಂಟೇಟಿವ್ ನೋಡಿ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೇಟ್ಗಳಿಂದ ಇದು ಮಾಡಿದ್ದಾರೆ. ಜಸ್ಟ್ ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲೆಲ್ಲ ಇದೆ. ತಾವು ನೋಡ್ಕೋಬೇಕು. ಆದಮೇಲೆ ವಿಡಿಯೋ ಇದರ ಅವಶ್ಯಕತೆ ಇರೋರಿಗೆ ಫಾರ್ವರ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊತ, ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊತ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.